ಕಾರವಾರದ ಶಿರೂರಿನಲ್ಲಿ ಮಹಾ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೆಸ್ಕ್ಯೂ ಕಾರ್ಯಾಚರಣೆ ಸತತ 12 ದಿನಗಳಿಂದ ನಡೀತಾ ಇದೆ. ನಾಪತ್ತೆ ಆದವರಿಗಾಗಿ ಶೋಧ ಕಾರ್ಯಾಚರಣೆ. ಆದರೆ ಸಿಕ್ಕಿರೋದು ಟ್ರಕ್ ಮಾತ್ರ, ಉಳಿದವರ ಸುಳಿವೇ ಇಲ್ಲ. 12 ದಿನದಿಂದ ಕಾರ್ಯಾಚರಣೆ ನಡೀತಾ ಇದೆ. NDRF, SDRF ಸರ್ಚ್ ಮಾಡ್ತಾ ಇದೆ. ನಿರಂತರವಾಗಿ ಮಳೆ ಆಗ್ತಾ ಇರೋದು ಕೂಡ ಶೋಧ ಕಾರ್ಯಕ್ಕೆ ಅಡ್ಡಿ ಆಗ್ತಾ ಇದೆ. ಗಂಗಾವಳಿಯಲ್ಲಿ ಹುಡುಕಾಟಕ್ಕೆ ಬಂದ ಈಶ್ವರ್ ಮಲ್ಪೆ ತಂಡ ಇವತ್ತು ಗಂಗಾವಳಿ ನದಿಯಲ್ಲಿ ಹುಡುಕಾಟವನ್ನು ಮಾಡ್ತಾರೆ. ಈಶ್ವರ್ ಮಲ್ಪೆ ತಂಡ ಗೋವಾದಿಂದ ಮತ್ತೊಂದು ಯಂತ್ರವೂ ಕೂಡ, ಅತ್ಯಾಧುನಿಕ ಯಂತ್ರಗಳ ಮೂಲಕ ಎಲ್ಲ ಹುಡುಕಾಟ ಮಾಡ್ತಾ ಇದ್ದಾರೆ. ಇವತ್ತು ಗೋವಾದ ಯಂತ್ರ ಕೂಡ ಆಗಮಿಸಿದೆ. ದುರಂತ ಸ್ಥಳದಲ್ಲಿ ಬರದಿಂದ ಸಾಗಿದೆ ಮಣ್ಣು ತೆರವು ಕಾರ್ಯಾಚರಣೆ. ಸದ್ಯಕ್ಕೆ ಮಳೆ ಕೂಡ ಅಡ್ಡಿ ಆಗ್ತಾ ಇದೆ ಕಾರ್ಯಾಚರಣೆಗೆ. ಈಶ್ವರ್ ಮಲ್ಪೆ ತಂಡ ಆಗಮಿಸಿದೆ. ಆಪತ್ ಬಾಂಧವ ಈಶ್ವರ ಮಲ್ಪೆ ಅವರ ತಂಡ ಕೂಡ ಗಂಗಾವಳಿ ನದಿಯಲ್ಲಿ, ಟ್ರಕ್ ಮಾತ್ರ ಸಿಕ್ಕಿದೆ, ಉಳಿದಂಥ ಬಾಡಿ ಸಿಕ್ಕಿಲ್ಲ. ಹಾಗಾಗಿ ಅಲ್ಲಿ ಹುಡುಕಾಟವನ್ನು ಮಾಡ್ತಾರೆ. ರೆಸ್ಕ್ಯೂ ಕಾರ್ಯಾಚರಣೆ 12ನೇ ದಿನ ಇವತ್ತು. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಸೀನಿಯರ್ ಪ್ರತಿನಿಧಿ ನಾಗೇಂದ್ರ ಬಾಬು ಸ್ಥಳದಲ್ಲೇ ಇದ್ದು ನಿರಂತರವಾಗಿ ಅಲ್ಲಿನ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ನಾಗೇಂದ್ರ ಬಾಬು ಅಗೈನ್ ಈಗ ಲೈವ್ನಲ್ಲಿದ್ದಾರೆ. ನಾಗೇಂದ್ರ ಬಾಬು, ಇವತ್ತು ರೆಸ್ಕ್ಯೂ ಕಾರ್ಯಾಚರಣೆ ಹೇಗಿರುತ್ತೆ? ಇವತ್ತೇನಾದರೂ ಸಿಗಬಹುದಾ ನಾಪತ್ತೆ ಆದವರ ಸುಳಿವು? ರಂಜಿತ್, ನೋಡಿ, ಇವತ್ತು ಕೂಡ ಒಂದು ಹೋಪ್ಸಲ್ಲಿ ಇರುವಂಥದ್ದು. ಯಾಕೆ ಅಂತಂದರೆ ಇವತ್ತು ಮಲ್ಪೆಯಿಂದ ಈಶ್ವರ್ ಮಲ್ಪೆ, ಮುಳುಗ ತಜ್ಞ ಆಗಿರುವಂಥ ಈಶ್ವರ್ ಮಲ್ಪೆ ಅವರನ್ನು ಕರೆಸಿಕೊಳ್ಳಲಾಗಿದೆ. ಆ ಒಂದು ತಂಡದಿಂದ ಇವತ್ತು ನದಿಯ ಒಳಭಾಗಕ್ಕೆ ಹೋಗಿ ಅಲ್ಲಿ ಒಂದಷ್ಟು ಹುಡುಕಾಟವನ್ನು ನಡೆಸುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಈಗ ಆಲ್ರೆಡಿ ಏನು ರಿಟೈರ್ಡ್ ಮೇಜರ್ ಜನರಲ್ ಇಂದ್ರ ಅವರು ಕೊಟ್ಟಿರುವಂಥ ರಿಪೋರ್ಟ್ನ ಆಧಾರದಲ್ಲಿ ಅವರು 4 ಪಾಯಿಂಟನ್ನು ಮಾಡಿ ಕೊಟ್ಟಿದ್ರು. ಆ ಒಂದು ಪಾಯಿಂಟ್ನ ಆಧಾರದಲ್ಲಿ ಸರ್ಚಿಂಗನ್ನು ಕೂಡ ನಡೆಸ್ತಾ ಇದ್ದಾರೆ. ಸೊ ನೋಡಿ, ಈಗ ಪ್ರಮುಖ ಆ ಒಂದು CP 1, 2, 3, 4 ಅಂತೇಳಿ 4 ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ. ಆ 4ನೇ ಪಾಯಿಂಟ್ನಲ್ಲಿ ಟ್ರಕ್ ಇರಬಹುದು ಅನ್ನುವ ಅನುಮಾನಗಳನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದ್ದು, ಆ ಒಂದು ಅನುಮಾನದ ಆಧಾರದಲ್ಲಿ ಆ ಜಾಗದಲ್ಲಿ ತೆರಳಿ ಟ್ರಕ್ನಲ್ಲಿ ಇದ್ದಾರಾ ಇಲ್ವಾ ಅಂತೇಳಿ ಈಗ ಜಿಲ್ಲಾಧಿಕಾರಿಗಳು ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್ ಒಂದು ಸೆಕೆಂಡ್. ಮೇಡಮ್, ಈಗ ಒಂದು ಸೆಕೆಂಡ್, ಹೇಗೆ ಕಾರ್ಯಾಚರಣೆ ಇವತ್ತು ಹೇಗೆ ನಡೆಯುತ್ತೆ ಮೇಡಮ್ ಕಾರ್ಯಾಚರಣೆ? ಇವತ್ತು ಆ ಪಾಯಿಂಟ್ಸ್ ನಮಗೆ ಸಿಕ್ಕಿದೆ. ಸೊ ಅಲ್ಲಿ ನಾವು ಆ್ಯಂಕರ್ ಮಾಡಿ ಡೈವರ್ಸ್ ಜಂಪ್ ಮಾಡಬೇಕಾಗುತ್ತೆ. ಸೊ ಅದು ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ಟೀಮ್ ಎಕ್ಸ್ಟ್ರಾ ಮಲ್ಪೆಯಿಂದ ಎಕ್ಸ್ಪರ್ಟ್ ಡೈವರ್ಸನ್ನು ಕರೆದಿದ್ದೀವಿ. ಅವರು ನೇವಲ್ ಟೀಮ್ ಜೊತೆಗೆ ಸೇರಿಕೊಂಡು ಮತ್ತು ನಮ್ಮ ಲೋಕಲ್ ಫಿಶರ್ಮ್ಯಾನ್ ಅವ್ರದ್ದು ಇನ್ಪುಟ್ ತಗೊಂಡು 3 ತಂಡ ಈಗ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅಲ್ಲೇ ಹೋಗ್ತಾ ಇದ್ದೀನಿ. ಅವ್ರು ಏನು ಹೇಳ್ತಾರೋ ಅದು ಪ್ರಕಾರ ಮಾಡ್ತೀವಿ. ಬೋಟ್ ಯಾವ ಕಾರಣಕ್ಕೋಸ್ಕರ ಕರೆಸ್ತಾರೆ? ನೆನ್ನೆ ಪ್ಯಾಂಟೂನ್ ತರಿಸಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಟೆಕ್ನಿಕಲ್ ರೀಸನಿಂದ ನಮಗೆ ತಗೊಂಡು ಬರಲಿಕ್ಕೆ ಆಗಿಲ್ಲ. ಮೀನ್ ವೈಲ್ ಟೈಮ್ ವೇಸ್ಟ್ ಮಾಡೋದು ಬೇಡ, ಅಟ್ಲೀಸ್ಟ್ ಒಂದು ಟಗ್ ಬೋಟ್ ಅರೇಂಜ್ ಮಾಡೋಣ ಅಂತ SP ಅವರು ಸಜೆಸ್ಟ್ ಮಾಡಿದ್ರು. ಅದ್ರ ಪ್ರಕಾರ ನಾವು ಅರೇಂಜ್ ಮಾಡ್ತೀವಿ. ಒಂದು ಕಡೆ ಲೋಕೇಶ್ ಜಗನ್ನಾಥ್ ನಾಯ್ಕು ಕೂಡ, ಅವರ ಕುಟುಂಬಸ್ಥರು ಕೂಡ ಇವತ್ತು ಕಣ್ಣೀರು ಹಾಕ್ತಿದ್ದಾರೆ ವಾಪಸ್ ಬರಲಿ ಅಂತೇಳಿ. ಅವ್ರಿಗೋಸ್ಕರ ಯಾವ ರೀತಿಯಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ? ಇಲ್ಲ, ಅದು ಯಾವುದು ನಾವು ಸ್ಟಾಪ್ ಮಾಡಿಲ್ಲ. ಮೀನ್ ವೇಲ್ ತಾವೆಲ್ಲರೂ ನೋಡಿರ್ಬೋದು, ಹೆಲಿಕಾಪ್ಟರ್ಸ್ ಇಟ್ಕೊಂಡು ನಾವು ಸರ್ಚ್ ಆಪರೇಷನ್ ಮಾಡ್ತಾ ಇದ್ವಿ. ಅದು ಕಂಟಿನ್ಯೂ ಆಗುತ್ತೆ ನಮ್ಮ ಎಂಟೈರ್ ರಿವರ್ ಸೈಡ್ ಮತ್ತು ಕೋಸ್ಟಲ್ಲೂ ಕೂಡ ಆ ಆಪರೇಷನ್ ಕಂಟಿನ್ಯೂ ಆಗುತ್ತೆ. ನಾನು ಕೂಡ ಲೋಕಲ್ ಪೀಪಲ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಏನಾದರೂ ಮಾಹಿತಿ ಕಂಡು ಬಂದರೆ ನಮಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಹೇಳಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಥ್ಯಾಂಕ್ ಯು ಮೇಡಮ್. ಎಸ್, ಈಗ ಸಂಸದರಾಗಿರುವಂಥ ಒಂದೇ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೂಡ ಈಗ ಒಳಗಡೆ ಹೋಗ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಈಗ DC ಆಗಿರುವಂಥ ಲಕ್ಷ್ಮೀಪ್ರಿಯ ಅವರು ಹೇಳಿದಂತೆ ನಾವು ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದೀವಿ. ಟಗ್ ಬೋಟನ್ನು ಕೂಡ ತರಿಸಿ ಅವರು ನೋಡಿ, ಈಗ ಒಂದು ನಿಮಿಷ ಸಂಸದರ, ಈಗ ಅಲ್ಲ ಒಂದು ನಿಮಿಷ ಲೈವ್ ಸರಿ, ಇವತ್ತು ಬಂದಿದ್ದೀರಿ, ಏನಾದರೂ ಇನ್ಫಾರ್ಮೇಷನ್ ಇಲ್ಲಿವರೆಗೆ ಏನೇನು ಕಲೆಕ್ಟ್ ಮಾಡಿದಿರಿ? ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯಾಗಿ ನೀವು ಸ್ಥಳಕ್ಕೆ ಹೋಗಿ ಬಂದ ನಂತರ ಉಳಿದ ವಿವರಗಳನ್ನು ನಿಮ್ಮೆಲ್ಲರ ಜೊತೆ ಎಸ್, ಈಗ ನೋಡಿ ರಂಜಿತ್, ನೋಡಿ, ಪ್ರಮುಖವಾಗಿ ಕೇರಳದ ಶಾಸಕರಾಗಿರುವಂಥ ನೀವೊಂದು ಮಾತು ಕೇಳಿದ್ರಿ, ಹೋಪ್ಸ್ ಇದೆಯಾ ಇಲ್ವಾ ಅಂತೇಳಿ. ನೋಡಿ, ಶಾಸಕರಾಗಿರುವಂಥ ಅಶ್ರಫ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಶ್ರಫ್ ಅವರೇ, ಈಗಲೂ ಹೋಪ್ಸ್ ಇದೆ ಅಂತ ಅನಿಸ್ತಾ ಇದೆ ನಿಮಗೆ ಇವತ್ತಿನ ದಿನಕ್ಕೆ ನೀವು ನೋಡಿದ್ರೆ? ನಿಜಕ್ಕೂ ಇವತ್ತು ಬಹಳ ಹೋಪ್ಸ್ ಇದೆ. ಯಾಕೆಂತ ಹೇಳಿದರೆ, ಇವತ್ತು ನಾವು ಹೇಳಿದಂತ ಹೇಳಿದರೆ ಸ್ವಲ್ಪ ಗಂಗಾವಳಿ ನೀರಿನ ಸ್ಪೀಡ್ ಕಮ್ಮಿ ಆಗಿದೆ, ಕಮ್ಮಿಯಾಗಿ ಕಾಣ್ತಾ ಇದೆ. 8 ದಿನಗಳ ಅನುಭವದಿಂದ ಇವತ್ತೊಂದು ಕೆಲಸ, ಈಗ ಮಂತ್ರಿಗಳು ಇಲ್ಲೇ ಠಿಕಾಣಿ ಹುಡುಕಿ ಕೂತ್ಕೊಂಡಿದ್ದಾರೆ. ಎಲ್ಲ ರೀತಿಯಲ್ಲೂ 2 ಮುಖ್ಯಮಂತ್ರಿಗಳ ಮಾತುಕತೆ ನಡೀತಾ ಇದೆ. ಈಗ ಟಗ್ ಬೋಟ್ ಮತ್ತು ಮುಳುಗು ತಜ್ಞರು ಈಗ ಇಳಿತಾರೆ. ಮುಳುಗು ತಜ್ಞರು ಇಳಿದರೆ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಅವರಿಗೆ ಆ ಹೊಳೆ ಬಗ್ಗೆ ಇದೆಲ್ಲ ಗೊತ್ತಿರುವವರು. ಅದು ಟಚ್ ಆಗಿ
ಒಂದು ಉಕ್ಸ್ ಹಾಕಿದರೆ ಖಂಡಿತವಾಗಿಯೂ ಒಂದು ಫಲಿತಾಂಶ ಇವತ್ತು ಬರ್ಬೋದು ಎಂಬ ನಿರೀಕ್ಷೆಯಲ್ಲಿದ್ದೇನೆ. ಅಶ್ರಫ್ ಅವರು ನೋಡಿ, ಒಂದು ಕಡೆ ಕೇರಳದಲ್ಲಿ ಒಬ್ಬನಿಗೋಸ್ಕರ ಕಂಬನಿ ಮಿಡಿತಾ ಇದ್ದಾರೆ ಜನ, ಕರ್ನಾಟಕದಲ್ಲೂ ಕೂಡ ಇಬ್ಬರಿಗೋಸ್ಕರ ಕಂಬನಿ ಮಿಡಿತಾ ಇದೆ, ಕುಟುಂಬಸ್ಥರಾಗಿರ್ಬೋದು, ಕನ್ನಡಿಗರಾಗಿರ್ಬೋದು. ಮೂವರ ಹುಡುಕಾಟ ಹೇಗೆ ನಡೀತಾ ಇದೆ? ನೀವು ಡೇ ಒನ್ನಿಂದ ಇಲ್ಲೇ ಇದ್ದು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ರಿ. ಡೇ ಒನ್ ಕಂಪೇರ್ ಮಾಡಿದ್ರೆ ಇವತ್ತು ಕಂಪೇರ್ ಮಾಡಿದ್ರೆ ಕರ್ನಾಟಕ ಸರ್ಕಾರದ ಈ ಒಂದು ಕಾರ್ಯಾಚರಣೆ ಏನು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಿ? ಜೊತೆಗೆ ಜಗನ್ನಾಥ್ ನಾಯಕ್, ಲೋಕೇಶ್, ಅರ್ಜುನ್ ಬಗ್ಗೆ ಹೇಳೋದಕ್ಕೆ. ನೋಡಿ, ನಾನು ಬಂದದ್ದು ಅರ್ಜುನ್ ಬಗ್ಗೆ ಕೇರಳದ ಶಾಸಕನಾಗಿ ಬಂದವ. ಇಲ್ಲಿ ತಲುಪಿದ ನಂತರ ನನಗೆ ಇಲ್ಲಿ ಇಷ್ಟು ಮಂದಿ ತೀರಿ ಹೋಗಿದ್ದಾರೆ, ಈ ಡಾಟಲ್ ನನಗೆ ಸಿಗಿದ್ದು 8 ದಿನಗಳಲ್ಲಿ. ನಾವೆಲ್ಲರೂ ಕೂಡ ಜಗನ್ನಾಥ್ ಮತ್ತು ಲೋಕೇಶ್ ಸಿಗಬೇಕು ಎಂಬ ಪ್ರಾಯರಲ್ಲಿದೆ. ಯಾಕೆಂತ ಹೇಳಿದರೆ ನಾವು ಕರ್ನಾಟಕ ಕೇರಳದವರು, ನಾವೆಲ್ಲ ಭಾರತೀಯರು, ಮನುಷ್ಯರು, ಅದಕ್ಕಿಂತ ದೊಡ್ಡದೇನಿಲ್ಲ. ಕರ್ನಾಟಕದ ಜಿಲ್ಲಾಡಳಿತವಾಗಲಿ ಕರ್ನಾಟಕ ಸರ್ಕಾರವಾಗಲಿ ನಮ್ಗೆ ಯಾವುದೇ ಒಂದು ಆ ರೀತಿಯ ಒಂದು ಟೀಕೆ ಟಿಪ್ಪಣಿಗೆ ನಮ್ಮಲ್ಲಿ ಇಲ್ಲ. ಕರ್ನಾಟಕದ ಮಾಧ್ಯಮಿತರು ನನಗೆ ಹೇಳೋದಂತ ಆರಂಭದಲ್ಲಿ ಬಹಳ ಯಾವುದಂತ ಹೇಳಿದ್ದು ಇದನ್ನು ಕರ್ನಾಟಕ ಕೇರಳವಾಗಿ ಬಂದು ಬದಲಾಯಿಸಲಿಕ್ಕೋಸ್ಕರ ಒಂದು ಪ್ರಯತ್ನ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನಡೆದಿದೆ. ಆದರೆ ನಾನು ಬಂದ ನಂತರ ಕೇರಳದ ಮೀಡಿಯಾಸಿಗೆ ಏನು ಮಾಡ್ತಾ ಇದೆ ಎಂಬುದನ್ನು ಅಪ್ಡೇಷನ್ ಆಗಿ ಕೊಟ್ಟವರು ಶಾಸಕ ನಾನು ಆರಂಭದಿಂದ. ಈ ಥರ ನಡೀತಾ ಇದೆ, ಈ ಥರ ಪ್ರಯತ್ನ ಮಾಡ್ತಾ ಇದೆ. ನೋಡಿ, ಸತೀಶ್ ಕೃಷ್ಣ ಸೈಲ್ರವರ ಪ್ರಯತ್ನವನ್ನು ಮೆಚ್ಚಲೇಬೇಕು. MLA ಅವರಿಗೆ ವಿಧಾನಸಭೆ ಇದೆ, ವಿಧಾನಸಭೆಗೆ 11 ದಿವಸ ಹೋಗದೆ ಇಲ್ಲಿ ಕೂತು ಅರ್ಜುನ್ ಮತ್ತು ಜಗನ್ನಾಥ್ ಲೋಕೇಶ್ವರ್ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದರೆ ಕೇರಳದ ಜನರು ಅವರು ಕರ್ನಾಟಕದ ಆಡಳಿತ ಪಕ್ಷದ ಶಾಸಕರು, ಕಾಂಗ್ರೆಸ್ ಪಕ್ಷದ ಶಾಸಕರು, ಮತ್ತು ಯಾವ ರೀತಿಯಲ್ಲಿ ಟೀಕೆ ಮಾಡೋದು ಇದರಲ್ಲಿ ಅರ್ಥವಿಲ್ಲ. ಈ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿಗಳಿಗೆ ಯಾವುದೇ ಪ್ರಯೋಜನ ಇಲ್ಲ. ಕೇರಳದಿಂದ ಬಂದವರಲ್ಲ, ಆಡಳಿತ ಪಕ್ಷದವರು, ನಾನೀಗ ವಿರೋಧ ಪಕ್ಷದ ಶಾಸಕ, ನಮ್ಮ ಸಚಿವರುಗಳು, ನಾವೆಲ್ಲ ಒಂದು ತಂಡವಾಗಿ 3 ಮಂದಿಯನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡುವ. ಇವತ್ತು ನನಗೆ ಅನಿಸ್ತಾ ಇದೆ ಈ ಮುಳುಗು ತಜ್ಜರಿಂದ ಒಂದು ಫಲಿತಾಂಶ ಬರ್ಬೋದು ಎಂಬ ಒಂದು ನಿರೀಕ್ಷೆ ಇದೆ. ಟಗ್ ಬೋಟ್ ಹೇಳಿದರೆ ಅದರಿಂದ ಕೂಡ ಅದೇ ರೀತಿಯಲ್ಲಿ ಒಂದು ಪಂಡೋಲಮ್ ಅಂತ ಹೇಳಿ ಒಂದು ವ್ಯವಸ್ಥೆಯನ್ನು ಕೂಡ ನಿಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಅದು ಕೂಡ ಅದರ ಹಿಂದೆನೇ ಇದ್ದಾರೆ. ಈಗ ನಮ್ಮ ಮಿನಿಸ್ಟರ್ ಭೇಟಿ ಕೊಡುವಾಗ ನಿಮ್ಮ ಶಾಸಕರಿಲ್ಲ, ನಾನು ಅವರಿಗೆ ದೂರವಾಣಿ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಳಿದರು ನಾನು ಆ ಮಿಷನ್ ತರಿಸುವ ಅವರು ಬ್ಯಾಟ್ರಿ ತರಲಿಕ್ಕೆ ಅವರು ಹೋಗಿದ್ದಾರೆ. ಅವರ ಒಂದು ಶ್ರಮವನ್ನು ಈ ಸಂದರ್ಭದಲ್ಲಿ ಕೈ ಮುಗಿದು ಕೇರಳ ಜನತೆ ಪರವಾಗಿ ನಮಗೆ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಎಸ್ ರಂಜಿತ್, ನೋಡಿ, ಇದು ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಅಶ್ರಫ್ ಅವರ ಮಾತು. ನೋಡಿ, ಆರಂಭದಿಂದಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ನಮಗೆ ಇವತ್ತು ಹೋಪ್ಸ್ ಇದೆ ಮುಳುಗು ತಜ್ಞರಿಂದ ಹಾಗೆ ಟಗ್ ಬೋಟಿಂದಲೂ ಕೂಡ ಪತ್ತೆ ಆಗ್ತಾರೆ ಅಂಥೇಳಿ ಆ ಒಂದು ಹೋಪ್ಸನ್ನು ಕೂಡ ಈಗಲೂ ಇಟ್ಕೊಂಡಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.